ಸಮಯಸಾರ ಭಾಗ 39. ಸಮಯಸಾರ ಭಾಗ 39. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 39ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 38 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 559. ಮನಸ್ಸಿನ ವಿಕಲ್ಪ ಜಾಲಗಳಿಂದ ರಹಿತರು, ಶಾಂತರು ಆಗಬೇಕಾದರೆ ಏನು ಮಾಡಬೇಕು? ಉತ್ತರ: ಯಾರು ನಯಗಳ ಪಕ್ಷಪಾತವನ್ನು ಬಿಟ್ಟುಕೊಟ್ಟು ತಮ್ಮ ಸ್ವರೂಪದಲ್ಲಿ ಮಗ್ನರಾಗಿ ಯಾವಾಗಲೂ ನಿವಾಸ ಮಾಡುತ್ತಾರೆ, ಅವರೇ ಮನಸ್ಸಿನ ವಿಕಲ್ಪ ಜಾಲಗಳಿಂದ ರಹಿತರು, ಶಾಂತರು ಆಗುತ್ತಾ ಪ್ರತ್ಯಕ್ಷವಾಗಿ ಅಮೃತವನ್ನು ಕುಡಿಯುತ್ತಾರೆ. ಅಂದರೆ ಇದರ ಅರ್ಥ, ಎಲ್ಲಿಯವರೆಗೆ ಪಕ್ಷಪಾತವಿರುತ್ತದೆಯೋ ಅಲ್ಲಿಯವರೆಗೆ ಚಿತ್ತವು ಶಾಂತವಾಗುವುದಿಲ್ಲ. ಯಾವಾಗ ನಯ ಪಕ್ಷಪಾತಗಳು ದೂರವಾಗುತ್ತವೆ ಆಗ ವೀತರಾಗ ಅವಸ್ಥೆಯು ಪ್ರಾಪ್ತವಾಗಿ ಸ್ವರೂಪದ ಶ್ರದ್ಧೆಯು ನಿರ್ವಿಕಲ್ಪವಾಗುತ್ತದೆ ಮತ್ತು ಸ್ವರೂಪದಲ್ಲಿ ಪ್ರವೃತ್ತಿ ಆಗುತ್ತದೆ. ಪ್ರಶ್ನೆ 560. ನಯಗಳ ಪಕ್ಷಪಾತ ರಹಿತನು ಹೇಗೆ ಇರುತ್ತಾನೆ? ಉತ್ತರ: ಜೀವವು ಕರ್ಮದಿಂದ ಬದ್ಧವಾಗಿದೆ ಎಂದು ಒಂದು ನಯದ ಪಕ್ಷ ಇದೆ. ಬದ್ಧ ಆಗಿಲ್ಲ, ಇದು ಇನ್ನೊಂದು ನಯದ ಪಕ್ಷ ಇದೆ. ಹೀಗೆ ಚಿತ್ತು ಸ್ವರೂಪವಾದ ಜೀವದ ಸಂಬಂಧದಲ್ಲಿ ಎರಡು ನಯಗಳ ಎರಡು ಪಕ್ಷಪಾತಗಳು ಇವೆ. ತತ್ವವೇದಿಯು ಪಕ್ಷಪಾತ ರಹಿತನಾಗಿದ್ದಾನೆ. ಅವನಿಗೆ ಯಾವಾಗಲೂ ಚಿತ್ತು ಸ್ವರೂಪವಾದ ಜೀವವು ಚಿತ್ತು ಸ್ವರೂಪವಾಗಿಯೇ ಇದೆ. ಪ್ರಶ್ನೆ 561. ನಿರ್ವಿಕಲ್ಪ ವೀತರಾಗತೆ ಆಗಬೇಕಾದರೆ ಏನು ಮಾಡಬೇಕು? ಉತ್ತರ: ಇಲ್ಲಿ ಶುದ್ಧ ನಯದ ಪ್ರಾಧಾನ್ಯತೆ ಇದೆ. ಆದ್ದರಿಂದ ಅದರದ್ದೇ ಕಥನವೂ ಇದೆ. ಜೀವ ಪದಾರ್ಥವನ್ನು ಶುದ್ಧ, ನಿತ್ಯ, ಅಭೇದ ಚೈತನ್ಯ ಮಾತ್ರವೆಂದು ತಿಳಿದು ಹೇಳುತ್ತಾರೆ. ಯಾರು ಈ ಶುದ್ಧ ನಯದ ಪಕ್ಷಪಾತ ಮಾಡುತ್ತಾರೋ ಅವರೂ ಸಹ ಈ ಸ್ವರೂಪದ ಸ್ವಾದವನ್ನು ಅನುಭವಿಸುವುದಿಲ್ಲ. ಅಶುದ್ಧ ಪಕ್ಷವಂತೂ ದೂರವೇ ಇರಲಿ. ಶುದ್ಧ ನಯದ್ದೂ ಸಹ ಪಕ್ಷಪಾತ ಮಾಡಿದರೆ ಪಕ್ಷದ ರಾಗವು ದೂರವಾಗುವುದಿಲ್ಲ, ವೀತರಾಗತೆಯೂ ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಪಕ್ಷಪಾತವನ್ನು ಬಿಟ್ಟು ಚಿನ್ಮಾತ್ರ ಸ್ವರೂಪದಲ್ಲಿ ಲೀನವಾದಾಗಲೇ ಸಮಯಸಾರಕ್ಕೆ ಪ್ರಾಪ್ತವಾಗುತ್ತಾರೆ. ಅವರೇ ಸಮಯಸಾರ ಆಗುತ್ತಾರೆ. ಪರನಿಮಿತ್ತದಿಂದ ಚೈತನ್ಯದ ಪರಿಣಾಮಗಳು ಅನೇಕ ಪ್ರಕಾರದವುಗಳು ಆಗುತ್ತವೆ. ಆ ಎಲ್ಲವುಗಳನ್ನು ಗೌಣ ಮಾಡಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಪಕ್ಷಗಳನ್ನು ಬಿಟ್ಟು ಶುದ್ಧ ಸ್ವರೂಪದ ಶ್ರದ್ಧಾನ ಮಾಡಿ ಸ್ವರೂಪದಲ್ಲಿ ಪ್ರವೃತ್ತಿ ರೂಪ ಚಾರಿತ್ರ್ಯವಾಗುವುದರಿಂದ ವೀತರಾಗ ಅವಸ್ಥೆ ಮಾಡಲು ಯೋಗ್ಯ ಇದೆ. ಆವಾಗಲೇ ವೀತರಾಗ ಅವಸ್ಥೆಯು ಪ್ರಾಪ್ತ ಆಗುತ್ತದೆ. ಈಗ ನಿಮಗೆ ಒಂದು ಸಣ್ಣ ಸೂಚನೆ ರೂಪದಲ್ಲಿ ನಾನು ಹೇಳ್ತೀನಿ, ಆದರೆ ಇದು ಶಾಸ್ತ್ರದ ಭಾಷೆ ಅಲ್ಲ. ಈಗ ನಾನು ಇನ್ನು ಮುಂದೆ ಏನು ಹೇಳ್ತೀನಿ ಸ್ವಲ್ಪ ಈಗ ಅದು ಶಾಸ್ತ್ರದ ಭಾಷೆ ಅಲ್ಲ, ಸ್ವಲ್ಪ ನಿಮಗೆ ಸೂಚನಾ ರೂಪದಲ್ಲಿ, ತಿಳುವಳಿಕೆ ರೂಪದಲ್ಲಿ ಏನಾರು ಒಂದು ಹೇಳ್ತೀನಿ ಕೇಳ್ರಿ. ಈಗ ಹಾಗಾದರೆ ನಯಗಳು ಒಂದು ಇದೆ ಅಂತ ಹೇಳಿದ್ರೆ ಒಂದು ಇಲ್ಲ ಅಂತ ಹೇಳ್ತಿದೆ. ಹಾಗಾದರೆ ಜಿನೇಂದ್ರ ಭಗವಾನರು ಸಮಯ ಸಮಯಕ್ಕೆ ನಿಮಿಷ ನಿಮಿಷಕ್ಕೆ ಬೇರೆ ಬೇರೆ ಮಾತಾಡುತ್ತಾರೆ, ಉಪದೇಶ ಬೇರೆ ಬೇರೆ ಕೊಡ್ತಾರೆ. ಒಂದು ಸಲ ಇದೆ ಅಂಥೇಳಿ, ಇನ್ನೊಂದು ಸಲ ಇಲ್ಲ ಅಂಥೇಳಿ. ಇದೇನು ಮಕ್ಕಳ ಆಟ ಇದೆಯೇ? ಅಲ್ಲ, ಆ ರೀತಿ ತಿಳಿಬೇಡ್ರಿ. ಇದು ಮಕ್ಕಳ ಆಟ ಅಲ್ಲ. ಜಿನೇಂದ್ರ ಭಗವಾನರು ಸರ್ವಜ್ಞರಿದ್ದಾರೆ, ವೀತರಾಗಿ ಇದ್ದಾರೆ. ಸರ್ವಜ್ಞದ ಅರ್ಥ ಏನು? ಸಮಸ್ತ ಲೋಕ ಮತ್ತು ಅದರ ಸಮಸ್ತ ದ್ರವ್ಯಗಳ, ಅದರ ಸಮಸ್ತ ತ್ರಿಕಾಲವರ್ತಿ ಪರ್ಯಾಯಗಳನ್ನು ಒಂದು ಸಲ ತಿಳಿಯೋರು ಈ ರೀತಿ ಮಾತನಾಡಲು ಸಾಧ್ಯವೇ? ಹೌದು. ಯಾಕೆಂತಂದರೆ ಕೇಳ್ರಿ, ಈಗ ನೋಡ್ರಿ, ನಿಮ್ಮ ಭಾಷೆ ಒಳಗಡೆ ಹೇಳ್ತೀನಿ, ಶಾಸ್ತ್ರದ ವಿಷಯ ಬೇಡ. ಈಗ ಕೇಳ್ರಿ, ಜೀವದಲ್ಲಿ ಕರ್ಮ ಬಂಧ ಆಗಿದೆ. ಇದು ಒಂದು ನಯದ ಕಥನ ಇದೆ. ಒಂದು ನಯದ ಕಥನ ಏನಿದೆ?
ಜೀವದಲ್ಲಿ ಕರ್ಮಬದ್ಧ ಆಗಿಲ್ಲ, ಬಂಧ ಆಗಿಲ್ಲ. ಹಾಗಾದರೆ ಏನು ಮಾಡಬೇಕು ನೋಡ್ರಿ, ಭಾಳ ಸರಳವಾಗಿಯೇ ಇದೆ ಈ ವಿಷಯ. ಜೀವನಲ್ಲಿ ಕರ್ಮ ಬಂಧ ಆಗಿಲ್ಲ. ಯಾಕೆ ಇಲ್ಲ? ಒಂದು ನಯದ ಪಕ್ಷದಲ್ಲಿ ಮಾತಾಡ್ತೀನಿ ಕೇಳ್ರಿ. ಯಾಕಿಲ್ಲ? ಅಕಸ್ಮಾತ್ ಅದರಲ್ಲಿ ಕರ್ಮವೇ ಬಂಧ ಆಗಿ ಜೀವ ಮತ್ತು ಕರ್ಮ ಒಂದೇ ಆಗಿದ್ದಿದ್ದರೆ ಹಾಗಾದರೆ ಜೀವ ಕರ್ಮದಿಂದ ಸ್ವತಂತ್ರವಾಗಿ ಸಿದ್ಧ ಭಗವಂತರ ಆಗ್ತಾನೇ ಇರಲಿಲ್ಲ, ಶುದ್ಧ ಆಗ್ತಾನೇ ಇರಲಿಲ್ಲ ಅಲ್ವಾ? ಜೀವದ ತತ್ವರೂಪದಿಂದ ಜೀವವನ್ನು ನೋಡಿದರೆ ಜೀವ ಶುದ್ಧವೇ ಇದೆ ಅಲ್ವಾ? ಹಾಗಿದ್ರೆ ಮತ್ತೆ ಈಗ ನಾವು ನೀವು ಎಲ್ಲ ಇದೀವಲ್ಲ, ನಾವು ಕರ್ಮ ಬಂಧದ ಜೊತೆಗೆ ನಮ್ಮ ಜೊತೆಗೆ ಶರೀರ ಎಲ್ಲ ಇದೆಯಲ್ಲ, ಬಂಧ ಆಗಿದೆಯಲ್ಲ ಎಲ್ಲನೂ. ಇನ್ನೊಂದು ನಯದ ಅಪೇಕ್ಷೆಯಿಂದ ಸತ್ಯನೇ ಇದೆಯಲ್ವಾ? ಆ ರೀತಿ ನಯ ವಿಭಾಗಗಳು ಆಗ್ತವೆ. ಇಲ್ಲಿ ನಾವು ನಮ್ಮ ಅಜ್ಞಾನ, ನಮ್ಮ ಕಪಟ ಬುದ್ಧಿಯನ್ನು ಬಳಸದೆ ನಾವು ಸರಳರಾಗಿ, ಅಕಸ್ಮಾತ್ ಏನಾರು ಜಿನೇಂದ್ರ ಭಗವಾನರಿಗೆ, ಶಾಸ್ತ್ರಕ್ಕೆ, ಗುರುಗಳಿಗೆ ಶರಣಾಗಿ ನಾವು ವಿನಯದಿಂದ ಕೇಳಿದರೆ ಅದು ಸತ್ಯ ರಹಸ್ಯ ನಮ್ಮ ಆತ್ಮನಲ್ಲಿ ತಿಳುವಳಿಕೆಗೆ ಬಂದೇ ಬರ್ತದೆ. ಬರಲೇಬೇಕು, ಬಂದೇ ಬರ್ತದೆ. ನನಗೆ ಗೊತ್ತಿದೆ, 100ಕ್ಕೆ 100% ಬರಲೇಬೇಕು. ನಮಗೆ ಆ ಜ್ಞಾನ ಪ್ರಕಟ ಆಗಿ ಆಗ್ತದೆ. ಆದರೆ ಬಂಧುಗಳೇ, ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಈ ರಹಸ್ಯವನ್ನು ನಾವು ಈಗ ಓಪನ್ ಅಂದರೆ ಅದನ್ನು, ಈ ಶಾಸ್ತ್ರದ ರಹಸ್ಯಗಳನ್ನು ನಾವು ಬಿಡುಗಡೆ ಮಾಡಬೇಕು. ಅಂದರೆ ನಮ್ಮ ಆತ್ಮದಲ್ಲಿ ನಮಗೆ ಅದು ತಿಳುವಳಿಕೆಗೆ ಬರಬೇಕು ಶಾಸ್ತ್ರ. ಆದರೆ ನಾವು ಪ್ರಪ್ರಥಮವಾಗಿ ನಾವು ಮತ್ತು ನೀವು ಏನು ಅಂದರೆ ನಾನು ಮತ್ತು ನೀವು ಯಾವ ಕೆಲಸವನ್ನು ಮಾಡಬೇಕು? ಬೇರೆ ಏನೂ ಅಲ್ಲ, ಶುದ್ಧ ಅಂದರೆ ಸಂಪೂರ್ಣ ನಮ್ಮ ಕಪಟ, ಸಂಪೂರ್ಣ ನಮ್ಮ ಸ್ವಾರ್ಥ, ಇದು ಎಲ್ಲ ಅಹಂಕಾರ, ಇದು ಎಲ್ಲವನ್ನು ಬಿಟ್ಟು ಜಿನೇಂದ್ರ ಭಗವಾನರಿಗೆ, ಶಾಸ್ತ್ರಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಭಗವಂತ ನೀನು ಏನು ಹೇಳ್ತೀಯೋ ಅದು ನನಗೆ ತಿಳಿತಿಲ್ಲ, ತಿಳಿಸು ನನಗೆ, ನಾನು ತಿಳ್ಕೊತೀನಿ ಭಗವಂತ, ನೀನು ಹೇಳ್ತಿರೋದು ಸತ್ಯ ಇದೆ, ಹೀಗಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ನಿಮಗೆ ಆ ಶಾಸ್ತ್ರ ತಿಳುವಳಿಕೆಗೆ ಬರಲೇಬೇಕು. ಯಾಕೆಂದರೆ ನಿಮ್ಮ ಆತ್ಮನಲ್ಲೂ ಕೂಡ ಕೇವಲ ಜ್ಞಾನದ ಶಕ್ತಿ ಇದೆ. ಕೇವಲ ಜ್ಞಾನದ ಶಕ್ತಿ ಇರುವಂಥ ನೀವು ಮತ್ತು ನಾನು ಹಾಗಾದರೆ ಸಾಮಾನ್ಯ ಸಣ್ಣ ಸಣ್ಣ ಶಾಸ್ತ್ರಗಳು ನಮಗೆ ಗೊತ್ತಾಗೋದಿಲ್ವಾ? ಗೊತ್ತಾಗಿಯೇ ಆಗ್ತದೆ. ಆದರೆ ಬಂಧುಗಳೇ, ನೆನ್ಪಿಟ್ಕೊಳ್ರಿ, ಸಂಪೂರ್ಣ ಅಹಂಕಾರ ರಹಿತರಾಗಿ, ಮಾನಕಷಾಯ ರಹಿತರಾಗಿ ಜಿನೇಂದ್ರ ಭಗವಾನರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗಲೇ, ಶಾಸ್ತ್ರಕ್ಕೆ ನಮಸ್ಕಾರ ಮಾಡಿದಾಗಲೇ, ಅಥವಾ ಅಂಥ ನನ್ನ ವಿದ್ವಾಂಸ ಗುರುಗಳಿಗೆ ನಮಸ್ಕಾರ ಮಾಡಿ ವಿನಯದಿಂದ ಮಾಡಿದಾಗಲೇ ಶಾಸ್ತ್ರದ ಪ್ರಾಪ್ತಿ ಆಗ್ತದೆ. ಅಲ್ಲಿ ತನಕ ಆಗುವುದಿಲ್ಲ. ಅಲ್ಲಿ ತನಕ ಏನೂ ಉಪಯೋಗ ಆಗೋದಿಲ್ಲ ನಮ್ಮ ಪುರುಷಾರ್ಥ. ಆಯಿತು, ಇನ್ನು ಇರಲಿ. ಈಗ ಶಾಸ್ತ್ರದ ವಿಷಯ ಪ್ರಾರಂಭ. ಯಾಕೆಂದರೆ ಬೇರೆ ವಿಷಯವನ್ನು ಶಾಸ್ತ್ರದ ಮಧ್ಯದಲ್ಲಿ ಹೇಳೋದು ಇದೊಂದು ರೀತಿ ಭಾಳ ದೊಡ್ಡ ತಪ್ಪಿದೆ, ಗೊತ್ತಿದೆ ನನಗೆ. ಆದರೆ ಇಲ್ಲಿ ಈಗ ನಯಗಳ ವಿಷಯ ಬರ್ತಾ ಇದೆ, ಅದಕ್ಕೋಸ್ಕರ ಸೂಚನಾ ರೂಪದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಗೊತ್ತಾಯಿತು. ಇನ್ನು ಮುಂದೆ ಯಾಕೆಂದರೆ ವಿರುದ್ಧ ಕಥನಗಳನ್ನು ಹಾಸ್ಯ ರೂಪದಲ್ಲಿ ನೀವು ತಿಳಿಯೋದಿಲ್ಲ. ನನಗೂ ಅದೇನೇ ನಿಯಮ, ನಿಮಗೂ ಕೂಡ ಅದೇನೇ ನಿಯಮ. ಏನು? ಶಾಸ್ತ್ರದ ಪ್ರಮಾಣಗಳನ್ನು ಹಾಸ್ಯ ರೂಪದಲ್ಲಿ ತಿಳಿಯುವುದು ಇಲ್ಲ. ಅದನ್ನು ಶ್ರದ್ಧೆಪೂರ್ವಕವಾಗಿ ನಾವು ಸಿದ್ಧ ಮಾಡಬೇಕಾಗ್ತದೆ. ಆವಾಗಲೇ ಅದು ನಮಗೆ ಸಿದ್ಧ ಆಗ್ತದೆ, ಇಲ್ದಿದ್ರೆ ಇಲ್ಲ. ಅರ್ಥ ಆಯಿತು? ಅದರದು ನಮ್ಮಿಂದಾಗಿ, ನನ್ನಂಥ ಪಾಪಿ ಜೀವಗಳಿಂದಾಗಿ ಶಾಸ್ತ್ರದ ಅವಮಾನ ಆಗಬಾರದು. ಇದು ಯಾವತ್ತೂ ಕೂಡ ನಮ್ಮ ಮನಸ್ಸಿನೊಳಗಡೆ ಯಾವತ್ತೂ ಇದಿರಬೇಕು, ಪ್ರತಿ ಸಮಯದಲ್ಲಿರಬೇಕು. ನನ್ನಂಥ ಪಾಪಿಯಿಂದಾಗಿ, ಅಜ್ಞಾನಿಯಿಂದಾಗಿ, ನನ್ನ ಮಿಥ್ಯಾತ್ವದ ಕಾರಣದಿಂದ ಶಾಸ್ತ್ರದ ಅವಮಾನ ಯಾವತ್ತೂ ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಇನ್ನು ಮುಂದೆ, ಯಾಕೆಂದರೆ ಅಂಥ ವಿಷಯಗಳು ಇನ್ನು ಮುಂದೆ ಬರೋ ಇದ್ದಾವೆ, ಅದಕ್ಕೋಸ್ಕರ ನಾನು ನಿಮಗೆ ಹೀಗೆ ಹೇಳಿದೆ ಅಷ್ಟೇ. ಇನ್ನು ಮುಂದೆ ಪ್ರಶ್ನೆ 562. ನಯ ಪಕ್ಷಪಾತ ರಹಿತ ಚಿತ್ತು ಸ್ವರೂಪನಾದ ಜೀವದ ಅನುಭವವು ಹೇಗೆ ಇರುತ್ತದೆ? ಉತ್ತರ: ಜೀವವು ಮೋಹಿ ಇದ್ದಾನೆ ಎಂದು ಒಂದು ನಯದ ಪಕ್ಷ ಇದೆ, ಮತ್ತು ಜೀವನು ಮೂಢನಿಲ್ಲ ಇನ್ನೊಂದು ನಯದ ಪಕ್ಷ ಇದೆ. ಹೀಗೆ ಚಿತ್ತು ಸ್ವರೂಪವಾದ ಜೀವದ ಸಂಬಂಧದಲ್ಲಿ ಎರಡು ನಯಗಳ ಎರಡು ಪಕ್ಷಪಾತಗಳು ಇವೆ. ಯಾವ ತತ್ವವೇತ್ತನು ಪಕ್ಷಪಾತರಹಿತನಾಗಿದ್ದಾನೆ ಅವನಿಗೆ ಯಾವಾಗಲೂ ಚಿತ್ತು ಸ್ವರೂಪವಾದ ಜೀವವು ಚಿತ್ತು ಸ್ವರೂಪವೇ ಆಗಿದೆ ಎಂದರೆ ಅವನಿಗೆ ಚಿತ್ ಸ್ವರೂಪವಾದ ಜೀವವು ಹೇಗಿದೆ ಹಾಗೆಯೇ ನಿರಂತರ ಅನುಭವದಲ್ಲಿ ಬರುತ್ತದೆ. ಇನ್ನು ಮುಂದೆ ಪ್ರಶ್ನೆ 563. ಚಿತ್ತು ಸ್ವರೂಪವಾದ ಜೀವದ ಸಂಬಂಧದಲ್ಲಿ ಪರಸ್ಪರ ವಿರುದ್ಧ ಎರಡು ನಯಗಳ ಕಥನ ಏನು ಇದೆ? ಈಗ ಇದನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ, ಆದರೆ ಇದನ್ನೊಂದು ಸ್ವಲ್ಪ ನಿಧಾನ ಹೇಳ್ತೀನಿ. ಸ್ವಲ್ಪ ನೀವು ಅರ್ಥ ಮಾಡ್ಕೊತಾ ಹೋಗ್ತಾ ಇರ್ರಿ. ಪ್ರಾರಂಭ ಹಾಗಾದರೆ ಸ್ವಲ್ಪ ಇಲ್ಲಿ ನಿಮಗೆ ಗಮನ ಜಾಸ್ತಿ ಬೇಕಾಗ್ತದೆ ಈ ಜಾಗದಲ್ಲಿ. ಅರ್ಥ ಆಯಿತು? ಜೀವವು ರಾಗಿಯಾಗಿದೆ,
ಒಂದು ನಯದ ಪಕ್ಷ ಇದೆ. ಜೀವವು ರಾಗಿ ಆಗಿಲ್ಲ, ಇನ್ನೊಂದು ನಯದ ಪಕ್ಷ ಇದೆ. ಹೀಗೆ ಚಿತ್ತು ಸ್ವರೂಪವಾದ ಜೀವದ ಸಂಬಂಧದಲ್ಲಿ ಎರಡೂ ನಯಗಳ ಎರಡೂ ಪಕ್ಷಪಾತಗಳು ಇವೆ. ಯಾವ ತತ್ವವೆತ್ತನು ಪಕ್ಷಪಾತ ರಹಿತನಾಗಿದ್ದಾನೆ ಅವನಿಗೆ ನಿರಂತರವಾಗಿ ಚಿತ್ ಸ್ವರೂಪವಾದ ಜೀವವು ಚಿತ್ ಸ್ವರೂಪವಾಗಿಯೇ ಇದೆ. ಇನ್ನು ಮುಂದೆ ಪ್ರಾರಂಭ. ಒಂದು ನಯದಿಂದ ದ್ವೇಷಿ ಎಂದು ಪಕ್ಷವಿದೆ ಮತ್ತು ಎರಡನೆಯ ನಯದ್ದು ದ್ವೇಷಿ ಅಲ್ಲ ಎಂದು ಇದೆ. ಹೀಗೆ ಚೈತನ್ಯದಲ್ಲಿ ಎರಡು ನಯ ಪಕ್ಷಪಾತಗಳು ಇವೆ. ಒಂದು ನಯದಿಂದ ಕರ್ತ ಇದ್ದಾನೆ, ಇನ್ನೊಂದು ನಯದಿಂದ ಕರ್ತ ಇಲ್ಲ. ಹೀಗೆ ಚೈತನ್ಯದಲ್ಲಿ ಎರಡು ಪಕ್ಷಪಾತಗಳು ಇವೆ. ಒಂದು ನಯದಿಂದ ಭೋಕ್ತಾ ಇದ್ದಾನೆ, ಇನ್ನೊಂದು ನಯದಿಂದ ಭೋಕ್ತಾ ಇಲ್ಲ. ಇವೆರಡು ಚೈತನ್ಯದಲ್ಲಿ ಪಕ್ಷಪಾತಗಳು ಇವೆ. ಒಂದು ನಯದಿಂದ ಜೀವವಿದೆ, ಇನ್ನೊಂದು ನಯದಿಂದ ಜೀವ ಇಲ್ಲ. ಇದು ಎರಡು ಚೈತನ್ಯದಲ್ಲಿ ಪಕ್ಷಪಾತಗಳು ಇವೆ. ಒಂದು ನಯದಿಂದ ಸೂಕ್ಷ್ಮ ಇದೆ, ಇನ್ನೊಂದು ನಯದಿಂದ ಸೂಕ್ಷ್ಮ ಇಲ್ಲ. ಚೈತನ್ಯದಲ್ಲಿ ಈ ರೀತಿ ಎರಡು ನಯಗಳ ಪಕ್ಷಪಾತಗಳು ಇವೆ. ಒಂದು ನಯದ ದೃಷ್ಟಿಯಿಂದ ಹೇತು ಇದೆ, ಇನ್ನೊಂದು ನಯದ ದೃಷ್ಟಿಯಿಂದ ಹೇತು ಇಲ್ಲ. ಹೀಗೆ ಚೈತನ್ಯದಲ್ಲಿ ಎರಡು ನಯ ಪಕ್ಷಪಾತಗಳು ಇವೆ. ಒಂದು ನಯದ ಪಕ್ಷದಿಂದ ಕಾರ್ಯವಿದೆ, ಎರಡನೆಯ ನಯದ ಪಕ್ಷದಿಂದ ಕಾರ್ಯವಿಲ್ಲ. ಹೀಗೆ ಚೈತನ್ಯದಲ್ಲಿ ಎರಡು ಪಕ್ಷಪಾತಗಳು ಇವೆ. ಒಂದು ನಯದಿಂದ ಭಾವರೂಪವಿದೆ, ಎರಡನೆಯ ನಯದಿಂದ ಅಭಾವರೂಪವಿದೆ. ಹೀಗೆ ಚೈತನ್ಯದಲ್ಲಿ ನಯದ ಪಕ್ಷಪಾತ ಇದೆ. ಒಂದು ನಯದಿಂದ ಏಕವಿದೆ, ಎರಡನೆಯ ನಯದಿಂದ ಅನೇಕವಿದೆ. ಹೀಗೆ ಚೈತನ್ಯದಲ್ಲಿ ಎರಡು ನಯಗಳ ಪಕ್ಷಪಾತ ಇದೆ. ಒಂದು ನಯದಿಂದ ಶಾಂತವಿದೆ, ಎರಡನೆಯ ನಯದಿಂದ ಶಾಂತ ಇಲ್ಲ. ಹೀಗೆ ಚೈತನ್ಯದಲ್ಲಿ ಎರಡು ನಯಗಳ ಪಕ್ಷಪಾತ ಇದೆ. ಒಂದು ನಯದಿಂದ ನಿತ್ಯವಿದೆ, ಮತ್ತೊಂದು ನಯದಿಂದ ಅನಿತ್ಯವಿದೆ. ಹೀಗೆ ಎರಡು ಚೈತನ್ಯದಲ್ಲಿ ಪಕ್ಷಪಾತಗಳು ನಯದ್ದು ಇದೆ. ಒಂದು ನಯದಿಂದ ವಾಚ್ಯವಿದೆ, ಎರಡನೆಯ ನಯದಿಂದ ವಚನ ಗೋಚರವಿಲ್ಲ. ಇವು ಎರಡು ಚೈತನ್ಯದಲ್ಲಿ ನಯಗಳ ಪಕ್ಷಪಾತ ಇದೆ. ಒಂದು ನಯದಿಂದ ನಾನಾ ರೂಪವಿದೆ, ಎರಡನೆಯ ನಯದಿಂದ ನಾನಾ ರೂಪವಿಲ್ಲ. ಇವೆರಡು ಚೈತನ್ಯದಲ್ಲಿ ನಯಗಳ ಪಕ್ಷಪಾತ ಇದೆ. ಒಂದು ನಯದಿಂದ ಚೈತನ್ಯ ಅಂದರೆ ತಿಳಿಯಲು ಯೋಗ್ಯವಿದೆ, ಎರಡನೆಯ ನಯದಿಂದ ಚೇತನ ಯೋಗ್ಯ ಇಲ್ಲ. ಇವು ಚೈತನ್ಯದ ವಿಷಯದಲ್ಲಿ ನಯಗಳ ಎರಡು ಪಕ್ಷಪಾತ ಇದೆ. ಒಂದು ನಯದಿಂದ ದೃಶ್ಯವಿದೆ, ಇನ್ನೊಂದು ನಯದಿಂದ ದೃಷ್ಟಿಯಲ್ಲಿ ಬರುವುದಿಲ್ಲ. ಇವು ಎರಡು ಚೈತನ್ಯದಲ್ಲಿ ನಯಗಳ ಪಕ್ಷಪಾತ ಇದೆ. ಒಂದು ನಯದಿಂದ ವೇದ್ಯ ಅಂದರೆ ವೇದನೆ ಮಾಡಲು ಯೋಗ್ಯ ಇದ್ದಾನೆ ಆತ್ಮ, ಇನ್ನೊಂದು ನಯದಿಂದ ಆತ್ಮ ವೇದ್ಯ ಇಲ್ಲ. ಇವು ಎರಡು ಚೈತನ್ಯದ ವಿಷಯದಲ್ಲಿ ನಯಗಳ ಎರಡು ಪಕ್ಷಪಾತ ಇದೆ. ಒಂದು ನಯದಿಂದ ವರ್ತಮಾನ ಪ್ರತ್ಯಕ್ಷವಿದೆ, ಇನ್ನೊಂದು ನಯದಿಂದ ವರ್ತಮಾನದಲ್ಲಿ ಪ್ರತ್ಯಕ್ಷವಿಲ್ಲ. ಇವು ಎರಡು ನಯಗಳ ಪಕ್ಷಪಾತವು ಚೇತನದಲ್ಲಿ ಇದೆ. ಹೀಗೆ ಚೈತನ್ಯ ಸಾಮಾನ್ಯದಲ್ಲಿ ಇವು ಪಕ್ಷಪಾತಗಳು ಇವೆ. ಯಾರು ತತ್ವವೇದಿ ಇದ್ದಾರೆ ಅವರೇ ಸ್ವರೂಪದ ಯಥಾರ್ಥ ಅನುಭವ ಮಾಡುವವರು ಇದ್ದಾರೆ. ಚಿನ್ಮಾತ್ರ ಭಾವವಿದ್ದದ್ದು ಚಿನ್ಮಾತ್ರವೇ ಇದೆ, ಅದು ಪಕ್ಷರಹಿತ ಇದೆ. ಇದು ಬಹಳ ಮಹತ್ವಪೂರ್ಣ ಬಿಂದುಗಳು. ನಯದ ಅಪೇಕ್ಷಾಕೃತ ಕಥನಗಳು ಇರ್ತವೆ ಇಲ್ಲಿ. ಅದು ಸುಳ್ಳು ಅಂತ ಹೇಳಿ ಅಲ್ಲ, ಅದು ಸುಳ್ಳು ಅಲ್ಲ. ಅರ್ಥ ಆಯಿತು? ಇನ್ನು ಮುಂದೆ ಹಾಗಿದ್ರೆ ಪ್ರಶ್ನೆ ಎಲ್ಲಿವರೆಗೆ ಬಂದಿತ್ತು ಗೊತ್ತಿದೆ ನಿಮಗೆ? ಎಲ್ಲಿವರೆಗೆ ಆಗಿತ್ತು ಪ್ರಶ್ನೆ? ಪ್ರಶ್ನೆ 564. ಚೈತನ್ಯವನ್ನು ಚೇತನಾ ಮಾತ್ರದಿಂದಲೇ ಅನುಭವಿಸುವವರು ಏನನ್ನು ತಿಳಿಯಬೇಕು? ಉತ್ತರ: ಜೀವನಲ್ಲಿ ಪರನಿಮಿತ್ತದಿಂದ ಅನೇಕ ಪರಿಣಾಮಗಳು ಆಗುತ್ತವೆ. ಇವುಗಳಲ್ಲಿ ಸಾಧಾರಣ ಅನೇಕ ಧರ್ಮವಿದ್ದರೂ ಸಹ ಅಸಾಧಾರಣವಾದ ಚಿತ್ಸ್ವಭಾವ ಇದೆ. ಅದೇ ಸಾಮಾನ್ಯ ಭಾವದಿಂದ ಶುದ್ಧ ನಯದ ವಿಷಯ ಇದೆ. ಅದರ ಪ್ರಧಾನದಿಂದಲೇ ಕಥನ ಇದೆ. ಇದರ ಸಾಕ್ಷಾತ್ ಅನುಭವದ ಸಲುವಾಗಿ ಹೀಗೆ ಹೇಳಿದ್ದಾರೆ. ಇದರಲ್ಲಿ ನಯದ ಪಕ್ಷಪಾತಗಳು ಅನೇಕ ಇವೆ. ಬದ್ಧ ಅಬದ್ಧ, ಮೂಢ ಅಮೂಢ, ರಾಗಿ ವಿರಾಗಿ, ದ್ವೇಷ ಅದ್ವೇಷ, ಕರ್ತ ಅಕರ್ತ, ಭೋಕ್ತ ಅಭೋಕ್ತ, ಜೀವ ಅಜೀವ, ಸೂಕ್ಷ್ಮ ಸ್ಥೂಲ, ಕಾರಣ ಅಕಾರಣ, ಕಾರ್ಯ ಅಕಾರ್ಯ, ಭಾವ ಅಭಾವ, ಏಕ ಅನೇಕ, ಶಾಂತ ಅಶಾಂತ, ನಿತ್ಯ ಅನಿತ್ಯ, ವಾಚ್ಯ
ವಾಚಕ, ನಾನ ಅನಾನ, ಚೈತ್ಯ ಅಚೈತ್ಯ, ದೃಶ್ಯ ಅದೃಶ್ಯ, ವೇದ್ಯ ವೇದಕ, ಭಾತ ಅಭಾತ ಇತ್ಯಾದಿಗಳು ನಯ ಪಕ್ಷಗಳು ಇವೆ. ತತ್ವದ ಅನುಭವ ಮಾಡುವವನು ನಯ ಪಕ್ಷಪಾತವನ್ನು ಮಾಡುವುದಿಲ್ಲ. ನಯಗಳನ್ನು ಯಥಾಯೋಗ್ಯ ವಿವಕ್ಷೆಯಿಂದ ಸಾಧ್ಯ ಮಾಡುತ್ತಾರೆ ಅಷ್ಟೇ, ಮತ್ತು ಚೈತನ್ಯವನ್ನು ಚೇತನ ಮಾತ್ರದಿಂದಲೇ ಅನುಭವಿಸುತ್ತಾರೆ. ಅವರು ನಯ ಪಕ್ಷವನ್ನು ಮಾಡುವುದಿಲ್ಲ. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 565. ಚಿನ್ಮಾತ್ರ ಜೀವನ ಅನುಭವವು ಹೇಗೆ ಇರುತ್ತದೆ? ಉತ್ತರ: ಈ ಪ್ರಕಾರ ಯಾವುದರಲ್ಲಿ ಬಹಳಷ್ಟು ವಿಕಲ್ಪ ಜಾಲವು ತನ್ನಿಂದ ತಾನೇ ಏಳುತ್ತದೆ, ಅಂತಹ ಹಿರಿದಾದ ನಯ ಪಕ್ಷದ ರಕ್ಷೆಯನ್ನು, ಅಂದರೆ ನಯ ಪಕ್ಷದ ಭೂಮಿಕೆಯನ್ನು ಉಲ್ಲಂಘನೆ ಮಾಡಿ ತತ್ವವೆತ್ತನು ಒಳಗೆ ಮತ್ತು ಹೊರಗೆ ಸಮತಾರಸ ರೂಪವಾದ, ಅಂದರೆ ಸಮತಾರಸರೂಪವಾದ ಒಂದು ರಸವೇ ಯಾವುದರ ಸ್ವಭಾವವಿದೆ, ಅಂಥ ಅನುಭೂತಿ ಮಾತ್ರವಾದ ಒಂದು ತನ್ನ ಭಾವವನ್ನು, ಅಂದರೆ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಇನ್ನು ಮುಂದೆ ವಿಪುಲ ಮಹಾನ್ ಚಂಚಲ ವಿಕಲ್ಪ ರೂಪದಿಂದ, ಅಂದರೆ ಇನ್ನೊಂದು ಸಲ ಕೇಳ್ರಿ, ವಿಪುಲ ಮಹಾನ್ ಚಂಚಲ ವಿಕಲ್ಪ ರೂಪವಾದ ತರಂಗಗಳಿಂದ ಎದ್ದು ಬೀಳುತ್ತಿರುವ ಈ ಎಲ್ಲ ಇಂದ್ರಜಾಲವನ್ನು ಯಾವುದರ ಸ್ಫುರಣ ಮಾತ್ರದಿಂದಲೇ ತತ್ಕ್ಷಣದಲ್ಲಿ ಹಾರಿಸಿ ಬಿಡುತ್ತದೆ. ಆ ಚಿನ್ಮಾತ್ರ ತೇಜಪುಂಜನಾದ ಆತ್ಮನು ನಾನಿದ್ದೇನೆ, ಅವನೇ ನಾನು, ಅವನೇ ನಾನು, ನಾನು ಎನ್ನುವಂತಹ ಅನುಭವವನ್ನು ಜೀವ ಮಾಡುತ್ತದೆ. ಪ್ರಶ್ನೆ 566. ಈ ಪಕ್ಷಗಳ ಅತಿಕ್ರಾಂತದ ಸ್ವರೂಪ ಏನು ಇದೆ? ಅಂದರೆ ಪಕ್ಷದಿಂದ ಅತಿಕ್ರಾಂತ ಮುಂದೆ ಹೋದವರ ಸ್ವರೂಪ ಏನಿದೆ? ಇದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 143 ಹೇಳುತ್ತಾರೆ, ಕೇಳಿರಿ. ದೋಣಿ ವೀಣಯಾಣ ಬಣಿಯಂ ಜಾಣದೀನವರಿಂ ತೂ ಸಮಯಂ ಪಡಿಬದ್ದೋ ನದುಣಯ ಪಕ್ಕಂ ಗಿಣ್ಣದಿ ಕಿಂಚಿ ವೀಣಯ ಪಕ್ಕಂ ಪರಿಹೀಣೋ. ಈಗ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಪುರುಷನು ಸಮಯದೊಡನೆ ಪ್ರತಿಬದ್ಧನಾಗಿದ್ದಾನೆ ಅವನು ಎರಡೂ ನಯಗಳ ಕಥನವನ್ನು ಕೇವಲ ತಿಳಿಯುತ್ತಾನೆ, ಆದರೆ ನಯ ಪಕ್ಷವನ್ನು ಸ್ವಲ್ಪವೂ ಕೂಡ ಗ್ರಹಣ ಮಾಡುವುದಿಲ್ಲ. ಅವನು ನಯ ಪಕ್ಷದಿಂದ ರಹಿತ ಇದ್ದಾನೆ, ಅಂದರೆ ಅವನು ನಯ ಪಕ್ಷದಿಂದ ರಹಿತ ಇದ್ದಾನೆ. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ ಕೇಳ್ರಿ. ಪ್ರಶ್ನೆ 567. ಮತಿಶ್ರುತ ಜ್ಞಾನಿಯೂ ಕೂಡ ತನ್ನ ಅನುಭೂತಿಯನ್ನು ಹೇಗೆ ಮಾಡಬಹುದು? ಇದು ನಿಮಗೆ ಅರ್ಥ ಆಗ್ತಾಯಿದೆ. ಅಂದರೆ ಮತಿಶ್ರುತ ಜ್ಞಾನಿ ಇಲ್ಲಿ ಅವಧಿ ಮನಫ್ರೆಯ ಕೇವಲ ಅಲ್ಲ. ಇದು ಪ್ರಶ್ನೆ ಅರ್ಥ ಆಯ್ತಲ್ಲಪ್ಪ ನಿಮಗೆ? ಹಾಂ, ಆದರೆ ಅಕಸ್ಮಾತ್ ನಮಗೆ ನಿಮಗೆ ಯಾವುದಾಗ್ಬೋದು? ಸಮ್ಯಕ್ ದರ್ಶನ ಇದ್ದರೆ ಮತಿಶ್ರುತ ಜ್ಞಾನ ಆಗ್ಬೋದು ಅಲ್ವಾ? ಹಾಂ, ಪ್ರಶ್ನೆ ಇನ್ನೊಂದು ಸಲ ಬೇಕಾದ್ರೆ ಕೇಳ್ರಿ. ಪ್ರಶ್ನೆ 567. ಮತಿ ಮತ್ತು ಶ್ರುತಜ್ಞಾನಿಯು ಕೂಡ ತನ್ನ ಅನುಭೂತಿಯನ್ನು ಹೇಗೆ ಮಾಡಬಹುದು? ಉತ್ತರ ಕೇಳ್ರಿ. ಹೇಗೆ ಕೇವಲಿ ಭಗವಾನ್ ಸರ್ವಜ್ಞ ವೀತರಾಗರು ಸಮಸ್ತ ವಸ್ತುಗಳ ಸಾಕ್ಷೀಭೂತವಿದ್ದಾರೆ, ಜ್ಞಾತ ದೃಷ್ಟಾರು ಇದ್ದಾರೆ. ಶ್ರುತಜ್ಞಾನದ ಅವಯವವಾದಂತಹ ವ್ಯವಹಾರ ನಿಶ್ಚಯನಯದ ಪಕ್ಷರೂಪ ಎರಡೂ ನಯಗಳ ಸ್ವರೂಪವನ್ನು ಕೇವಲ ಅವರು ತಿಳಿಯುತ್ತಾರೆ, ಆದರೆ ಯಾವುದೂ ನಯದ ಪಕ್ಷವನ್ನು ಅವರು ಗ್ರಹಣ ಮಾಡುವುದಿಲ್ಲ. ಕಾರಣ ಕೇವಲಿ ಭಗವಾನರು ನಿರಂತರ ಉದಯ ರೂಪ ಸ್ವಾಭಾವಿಕ ನಿರ್ಮಲ ಕೇವಲ ಜ್ಞಾನ ಸ್ವಭಾವಿ ಇದ್ದಾರೆ. ಇದನ್ನು ಸ್ವಲ್ಪ ನಿಮಗೆ ಬಹಳ ವಿಸ್ತಾರವಾಗಿ ಹೇಳಬೇಕಾಗಿತ್ತು, ಆದರೆ ಸಮಯ ಆಗೋದಿಲ್ಲ. ಈ ವಿಷಯವನ್ನು ಮತ್ತೆ ನೀವು ಬಂದು ನಾಳೆ ಕೇಳಬೇಕಾಗ್ತದೆ. ಅಂದರೆ ಈಗೇನು ಹೇಳಿದ್ನಲ್ಲ, ಈಗ ಒಂದು ಅರ್ಧ ನಿಮಿಷದಲ್ಲಿ ಅದನ್ನು ಅರ್ಥ ಆಯಿತು. ಹಾಂ, ನಾಳೆ ಬರ್ರಿ. ಈಗ ಸಮಯ ಆಗ್ತದೆ, ನೋಡೋಣ ಆಮೇಲೆ.